ಸೊ ಇದು ಕಂಟಿನ್ಯೂಷನ್ ಏನು ಹೊಸದೇನು ತಯಾರಿ ಮಾಡಬೇಕಂತಿಲ್ಲ, ಮುಂಚೆ ಅದೇನು ರೆಡಿ ಮಾಡಿದಿಲ್ಲ. ಸೊ ಅದೇ ಯಥಾ ಪ್ರಕಾರ ಮುಂದುವರೆದಿದೆ ಅಂತ ಏನು ವಿಶೇಷವಾದ ಏನಿಲ್ಲ. ಯಾವುದು ಪಬ್ಲಿಕ್ ಫಂಕ್ಷನು, ಗಾಂಧಿ ಸ್ಟ್ಯಾಚ್ಯೂ, ಸೊ ಅದನ್ನು ಇನಾಗ್ರೇಟ್ ಮಾಡ್ತಾ ಇದ್ದೀವಿ. ಅದೇ ಸೇಮ್ ಫಂಕ್ಷನ್ ಹತ್ರ ಏನಂತ ರಾಷ್ಟ್ರೀಯ ನಾಯಕರು ಯಾರು ಬರ್ತಾರೆ ಇಲ್ಲ. ಈ ಸದ್ಯ ಪ್ರಕಾರ ಖರ್ಗೆ ಅವರು ಮತ್ತು ಸನ್ಮಾನ್ಯ ರಾಹುಲ್ ಗಾಂಧಿಯವರು ಮಾತ್ರ ಕನ್ಫರ್ಮೇಷನ್ ಇದೆ. ಇನ್ನೂ ಬರೋರು ಯಾವ ಗೊತ್ತಿಲ್ಲ, ಯಾರು ಬರ್ತಾರೆ ಅಷ್ಟರಲ್ಲಿ. ಲಾಸ್ಟ್ ಟೈಮ್ ಹೇಳಿದ್ದು 2 ಲಕ್ಷವರೆಗೆ ನಮ್ಮ ಅಂದಾಜಿದೆ. ಸೇಮ್ ಅದೇ ಗುರಿ, 2 ಲಕ್ಷವರೆಗೆ. ಯಾವುದು ಅಲ್ಲೇ ಮಾಡ್ತೀರ, ಅದು ಸೇಮ್ ಲಾಸ್ಟ್ ಟೈಮ್ ಸೇಮ್ ಅದೇ. ಬೆಳಗ್ಗೆ 10:30ಯಿಂದ 12ವರೆಗೆ ಅಲ್ಲರೆ. ಈ ಕಾರ್ಯಕ್ರಮದ ಮೂಲಕ ಇಡೀ ದೇಶಾದ್ಯಂತ ಈ ಕಾರ್ಯಕ್ರಮ ಮುಂದುವರಿಯುತ್ತಾ ಅಥವಾ ಏನು ಇಲ್ಲಿಂದ ಚಾಲನೆ ಕೊಡ್ತೀರಿ? ಏನು ದೇಶಾದ್ಯಂತ ಪಾರ್ಟಿ ವತಿಯಿಂದ ಮಾಡ್ತಾರೆ. ನಮ್ಮಲ್ಲಿ ಸರ್ಕಾರ ವತಿಯಿಂದ ನಾವು ಕರ್ನಾಟಕದಲ್ಲಿ ಈಗಾಗಲೇ ಘೋಷಣೆ ಮಾಡಿದಲ್ಲ, ನಾವು ಮಾಡ್ತಾ ಇದ್ದೀವಿ. ಅದು ಸರ್ಕಾರಿ ಕಾರ್ಯಕ್ರಮ, ಎಲ್ಲರೂ ಭಾಗವಹಿಸ್ತಾರೆ. ಸೊ ಮಿಕ್ಕಿದ್ದು ಮಧ್ಯಾಹ್ನ ಇದು ಬಹಿರಂಗ ಸಭೆ, ಪಾರ್ಟಿಗೆ ಸಂಬಂಧಪಟ್ಟಂಥ ಸಭೆ ಅಷ್ಟೇ. ಅದು ಇಲ್ಲ ಇಲ್ಲ ಇಲ್ಲ, ಇದು ಕಾಂಗ್ರೆಸ್ ಸಭೆ ಅಲ್ಲ, ಇದು ಕೂಟ ಬರೋಲ್ಲ. ಇದು ಪ್ಯೂರ್ಲಿ ಕಾಂಗ್ರೆಸ್ಸಿನ ಸಭೆ ಇರೋದ್ರೆ ಕಾಂಗ್ರೆಸ್ ನಾಯಕರು ಮಾತ್ರ ಭಾಗವಹಿಸ್ತಾರೆ. ಹಾಂ, ಹಾಗೆ ಈಗ ಅಲ್ಲೇ ಹೋಗ್ತದ್ರಿ, ಡೈರೆಕ್ಟಾಗಿ ಅಲ್ಲೇ ಹೋಗ್ತಾ ಇದ್ದೀವಿ ಭೇಟಿಯಾಗಲಿಕ್ಕೆ. ಸೊ ಅದನ್ನ ಆರೋಗ್ಯ ವಿಚಾರಿಸ್ಕೊಂಡು ಬರ್ತೀವಿ. ಏನು ಬೆಂಗಳೂರು ಹಾಟ್ ಏನೋ ರಾಜಕೀಯ ಹಾಟ್ ಏನಿಲ್ಲ, ಹಾಟ್ ಮಾಡಿದ್ರೆ ಸ್ಪಷ್ಟೀಕರಣ ಕೊಡೋದಿದ್ರೆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಈಗಾಗಲೇ ನಿನ್ನೆ ಕೂಡ ಕೊಟ್ಟಿದ್ದೀವಿ, ಬೆಂಗಳೂರಿನಲ್ಲಿ ಕೊಟ್ಟಿದ್ದೀವಿ. ಸೊ ನಾವು ಎಲ್ಲೂ ಕೂಡ ಅಧ್ಯಕ್ಷ ಬದಲಾವಣೆ ಬಗ್ಗೆ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ಆ ಸನ್ನಿವೇಶ ಪ್ರಕಾರ ಹೋದಾಗೆ ನೈಜ ಸ್ಥಿತಿ ಹೇಳಕ್ಕೆ ಹೋದಾಗ ಅದು ಬೇರೆ ಇರ್ತೈತೆ. ಅದನ್ನೇ ಅವರು ಬಿಂಬಿಸ್ಲಿಕ್ಕೆ ಕಷ್ಟ ಆಗಿದೆ. ನಮಗೂ ಕಷ್ಟ, ಪಕ್ಷಕ್ಕೆ ಕಷ್ಟ. ಅದಕ್ಕಾಗಿ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ನಮ್ಮಂತ ನಾವು ಯಾರು ಈಗ ಅದನ್ನು ಬದಲಾವಣೆ ಮಾಡಲಿಕ್ಕೆ ನಾವು ಯಾರೂ ಅಥಾರಿಟಿನೂ ಅಲ್ಲ. ಹೋಮ್ ಮಿನಿಸ್ಟರ್ ಒಂದು ಮಾತು ಹೇಳಿದ್ರು, ನಾನು ಅಧ್ಯಕ್ಷ ಇದ್ದಾಗೂ ಅದೇ ತನಗಾಗಿತ್ತು, ರಾಜೀನಾಮೆ ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟು ಆಮೇಲೆ ನಾನು ನನ್ನ ಅಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಂಡಿದ್ದೆ ಅಂತೇಳಿ. ಆ ನಿಟ್ಟಿನಲ್ಲಿ ತಮ್ಮ ಅನಿಸಿಕೆ ಏನು? ಅದೇ ಥರ ಮಾಡಬೇಕಾಗಿತ್ತು? ಇಲ್ಲ, ನಾವು ಅದನ್ನ ಯಾವುದೂ ಹೇಳಿಲ್ಲ. ಏನೋ ಹೇಳಿದ್ರು ಹೈಕಮಾಂಡ್ ಅಂತ ನಾವು ಪದೇ ಪದೇ ಹೇಳಿದ್ವಿ. ಈಗ ಅವ್ರು ಅಷ್ಟೇ ಹೇಳ್ತೀವಿ, ನಮ್ಮ ವ್ಯಾಪ್ತಿಗೆ ಬರೋಲ್ಲ, ಯಾರು ಬದಲಾವಣೆ ಮಾಡೋದು, ಹೊಸವನ್ನು ಮಾಡೋದು ನಮ್ಮ ವ್ಯಾಪ್ತಿಗೆ ಸಂಬಂಧ ಇಲ್ಲ. ಸೊ ಹೀಗಾಗಿ ಅದು ನಾವೇನೋ ಹೇಳೋದ್ರಿಂದ ಪಕ್ಷಕ್ಕೆ ಕೂಡ ಮಜಬೂರು ಆಗಬಾರ್ದು ಅನ್ನೋದು ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. ಸೊ ಯಾವುದೇ ಬದಲಾವಣೆ ನಮ್ಮಂತಲ್ಲಿ ಪ್ರಶ್ನೆ ಬರೋದಿಲ್ಲ. ಏನಿದ್ರು ಹೈಕಮಾಂಡ್ ಅಂತ ಹೇಳಿದ್ವಿ. ಮಾತಾಡಬಾರ್ದು ಯಾರೂ ಹೇಳಿಲ್ಲ. ಆದರೆ ಪಕ್ಷಕ್ಕೆ ಮಜಬೂರು ಆಗಬಾರ್ದು ನಮ್ಮ ಹೇಳಿಕೆ ಅಂತ ಅನ್ನೋದು ನಮಗೂ ಕೂಡ ಇದೆ. ಅದು ಅವ್ರು ಹೇಳಬೇಕಂತೇನಿಲ್ಲ, ನಮಗೂ ಕೂಡ ಅದ್ರ ಬಗ್ಗೆ ಅರಿವಿದೆ. ಆವಾಗ ಅದು ನಾನು ಹೇಳಿಲ್ಲ. ಅದನ್ನ ಅವರು ಅವಾಗ ಕಾಂಗ್ರೆಸ್ನಾಗ ಇದ್ದಾಗ ಅವರು ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರ ಹೆಸರು ನಾನು ಅಲ್ಲೇ CLPಲೇ ಪ್ರಸ್ತಾಪ ಮಾಡಿದ್ದೀವಿ. ಸೊ ಕಟ್ಟಡ ಬಗ್ಗೆ ಹೇಳಿದ್ವಿ, ಯಾರ್ಯಾರು ಕಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಶ್ರೇಯಸ್ ಹೋಗ್ಬೇಕಂತ ಹೇಳಿದ್ವಿ. ಹಂಗೇನೆಲ್ಲ ಉಗ್ರ ರೂಪ ನಮ್ಮ ಎಷ್ಟು ಸ್ವಯಂ ಇರ್ತೀವಿ ಅಷ್ಟು ಹೆಚ್ಚು ಭವಿಷ್ಯ ಇರ್ತೈತೆ. ಇಲ್ಲಿ ಉಗ್ರ ರೂಪ ತಾಳೋದ ಅವಶ್ಯಕತೆ ಇಲ್ಲ. ಅಲ್ಲ, ಅವ್ರೇನಂತಾರೆ ತಮ್ಮ ರೈಟ್ಸ್ ಬಗ್ಗೆ ಬಂದಾಗ ಮಾತಾಡಬೇಕು, ಸುಮ್ಮನೆ ಆಗಬಾರ್ದು, ಇದ್ರ ಬಲಿಪಶು ಆಗ್ತಾರೆ ಅಂತ. ಬಂದಾಗ ಮಾತಾಡೋದಿಲ್ಲ, ಬಂದಾಗ ಮಾತಾಡೇ ಮಾಡ್ತಿದ್ರೆ ಪ್ರಶ್ನೆ ಇಲ್ಲ. ಅವತ್ತು CLP ಸಭೆಯಲ್ಲಿ ಸುರ್ಜೇವಾಲಾ ಅವ್ರು ಬಂದ ಎಲ್ಲ ಶಾಸಕರು ಮಾತಾಡಲಿ ಅಂತ ಹೇಳಿದ್ರೆ ಅಂತ ಅಲ್ಲಿ ಏನೇನು ಪ್ರಸ್ತಾಪ? ಇಲ್ಲ ಮಾತಾಡಲಿ ಅಂತಲ್ಲ, ಅವ್ರು ಟೈಮ್ ಕೊಡಿ ಸಪ್ರೇಟಾಗಿ ಅಂತ ಕೊಟ್ಟಿದ್ರು ಅವರು. ನಾವು ಕೇಳಿದ್ವಿ, ಭಾಳಷ್ಟು ಜನ ಅವರವರು ಪರ್ಸನಲ್ ಇರ್ತದೆ, ಮಾತಾಡ್ತಾರೆ, ಬಹಿರಂಗವಾಗಿ ಮಾತಾಡ್ಲಿಕ್ಕಾಗಲ್ಲ. ಆ ಪ್ರಕಾರ ನಮಗೆಲ್ಲ ಸಮಯ ಕೊಟ್ಟಿದ್ರು, ಮಾತಾಡಿದ್ದಾರೆ ಎಲ್ಲ ಭಾಳಷ್ಟು ನಾಯಕರು. ಸರ್, ಈಗ DK ಶಿವಕುಮಾರ್ ಅವರು ಇವತ್ತೊಂದು ಮಾತನಾಡಿದ್ದಾರೆ, ಅಂಗಡಿಯಲ್ಲಿ ಹುದ್ದೆ ಸಿಗೋಂಗಿಲ್ಲ, ಮೀಡಿಯಾದಲ್ಲಿ ಹುದ್ದೆ ಸಿಗಲ್ಲ. ನೋಡಿ, ಈಗ ನಾವೊಂದು ಹೇಳಿರ್ತೀನಿ, ನೀವು ಒಂದೋಗಿ ಅವ್ರಿಗೇನೋ ಕೇಳ್ತಾರೆ. ಅವ್ರು ಯಾವುದೋ ಟೆನ್ಷನ್ನಾಗ ಅವ್ರು ಗರಂ ಇರ್ತಾರೆ. ಅವ್ರು ಹೇಳ್ತಾರೆ, ಇನ್ನು ನಾನು ಬಂದು ನಾನು ಕೇಳಿದ್ರೆ ನಾನೊಂದು ಹೇಳ್ತೀನಿ. ಹಂಗೆ ಅದಕ್ಕೆ ಹೇಳಿಲ್ಲ 7 ಕಲರ್ ಅಂತ ಹೇಳಿದೆ ಅವಾಗ ಒಂದು ಸಾರಿ. ಒಂದು ಕಲರ್ ನಾವು ಇಲ್ಲಿ ಆದರೆ 7 ಕಲರ್ ಆಗುತ್ತೆ. ಹಂಗೆ ನಾವೇನು ಹೇಳಿದ್ದು ಅವ್ರಿಗೆ ಗೊತ್ತಿರೋಲ್ಲ ಸ್ಪಷ್ಟವಾಗಿ, ಏನು ಯಾವ ಸಂದರ್ಭದಲ್ಲಿ ಹೇಳಿರ್ತೀವಿ. ನೀವೇನೋ ಅವ್ರಿಗೆ ಹೋಗಿ ಏನೋ ಕೇಳ್ತೀರಿ, ಅವರೊಂದು ಹೇಳ್ತಾರೆ. ಸೊ ಒಂದು 2 ದಿವಸ ಬಿಟ್ಟು ಅದನ್ನು ಕೇಳಿದ್ರೆ ವಾತಾವರಣ ತಿಳಿಯಿರ್ತೈತಿ, ತನಗಿರ್ತೈತಿ. ಗೊಂದಲ ಏನಿಲ್ಲ, ಸರಿನೇ ಇದೆ. ಸೊ ನಾವು ಹೇಳೋದು ಒಂದು, ಅದು ಮಾಧ್ಯಮದಲ್ಲಿ ಕೊನೆಗೆ ಎಂಡಿಗೆ ಪ್ರಸಾರ ಆಗೋದು ಬೇರೆ ಆಗೋದ್ರಿಂದ ಈ ಗದ್ದಲ ಆಗ್ತದೆ. ಅದಕ್ಕೆ
ಅದಾಗಬಾರ್ದು ನಾವು ವಿನಂತಿ ಮಾಡ್ಕೊಂತೀವಿ, ಇಲ್ಲಿ ಕೂಡ ಅದನ್ನೇ ಮಾಡ್ತೀವಿ. ಏನು ಹೇಳಿರ್ತೀವಿ ಅಷ್ಟು ಹೋದರೆ ನಮಗೂ ಒಳ್ಳೇದಾಗುತ್ತೆ, ಪಕ್ಷಕ್ಕೂ ಒಳ್ಳೇದಾಗುತ್ತೆ. ಇಲ್ಲಾಂದ್ರೆ ಗೊಂದಲ. ಅವರವ್ರ ಕೆಪಾಸಿಟಿಗಳ ಮೇಲೆ ಸಿಗ್ತಾವೆ ಅನ್ನುವಂಥ ಹೌದ್ರಿ, ಸ್ಥಾನಮಾನಗಳು ಯಾವುದೇ ಸಿಕ್ಕರೂ ಅವ್ರವ್ರ ಕೆಪಾಸಿಟಿಗಳ ಮೇಲೆ ಸಿಗ್ತವೆ ಅನ್ನುವಂಥದ್ದನ್ನು ಕೂಡ ಡಿ ಕೆ ಶಿವಕುಮಾರ್ ಹೇಳಿದ ಪ್ರಕಾರ ಅದು ಕರೆಕ್ಟ್. ಮತ್ತು ಹಂಗೆ ಸುಮ್ಮನೆ ಕೊಡೋಲ್ಲ, ಪಾರ್ಟಿಯವ್ರು ಹೆಂಗೆ ಕೊಡ್ತಾರೆ, ಅವ್ರ ಕೆಪಾಸಿಟಿ ನೋಡೇ ಕೊಡ್ತಾರೆ. ಮತ್ತು ಸುಮ್ಮನೆ ಎಲ್ಲರಿಗೂ ಹೋಗೋರಿಗೆ ಕೊಡ್ಲಿಕ್ಕೆ ಆಗೋಲ್ಲ. ಅವ್ರ ಸ್ಥಾನಮಾನ ಕೊಡೋದು ಅದು ಅವ್ರ ಸ್ಥಾನಮಾನದ ಆಧಾರದ ಮೇಲೆ, ಅವ್ರ ಕೆಪಾಸಿಟಿ, ಅವ್ರ ಪಾಪ್ಯುಲಾರಿಟಿ ಮ್ಯಾಗೆ ಕೊಡ್ತಾರೆ. ಅದೇನು ಪ್ರಶ್ನೆ ಇಲ್ಲ. ಬೆಳಗ್ಗೆ ಬರ್ತಾರೆ, ಬೆಳಗ್ಗೆ ಬರ್ತಾರೆ. ಆಮ್ಯಾಗೆ ಚಿಕ್ಕೋಡಿ ಬೆಳಗಾವಿ ಸಭೆ ಮಾಡ್ತಾರೆ ಬೆಳಗ್ಗೆ ಜಿಲ್ಲೆ. ಸೊ ಆಮ್ಯಾಗೆ ನಾಡ್ದವರು ಹುಬ್ಬಳ್ಳಿ, ಧಾರವಾಡ, ಗದಗ, ಬಾಗಲಕೋಟು ಮತ್ತು ಬಿಜಾಪುರ. ಇಲ್ಲ, ನಮ್ಮ 2 ಜಿಲ್ಲೆ ಇಲ್ಲೇ ಬೆಳಗಾವಿ ಇಲ್ಲ, ಚಿಕ್ಕೋಡಿ. ಅದು ಮಿಕ್ಕಿದ ಅಲ್ಲೇ ಹೋಗ್ತಾರೆ. ಬೆಳಗ್ಗೆ 11 ಗಂಟೆಗೆ ರೀ, ಬೆಳಗ್ಗೆ 11 ಗಂಟೆಗೆ ಸಭೆ. ಕಾಂಗ್ರೆಸ್ ಕಚೇರಿ ವಿಚಾರದಲ್ಲಿ ಯಾಕೆ ಕ್ರೆಡಿಟ್ ವಾರ ಶುರು ಆಯ್ತು? ಯಾಕಂದ್ರೆ ಎಲ್ಲರೂ ಕಾಂಟ್ರಿಬ್ಯೂಟ್ ಇದೆ ಸರ್. ಅದು ನಾವು ಅದನ್ನೇ ಹೇಳುವಂಥ ಪ್ರಯತ್ನ ಮಾಡಿದ್ವಿ. ಯಾರ್ಯಾರ್ದು ಶ್ರೇಯಸ್ಸಿದೆ, ಅದು ಯಾರ್ಯಾರು ಏನು ಕಾಂಟ್ರಿಬ್ಯೂಷನ್, ಎಲ್ಲರದ್ದು ಹೆಸರು ಬರ್ಬೇಕಂತ ಹೇಳಿದೆ ಅಷ್ಟೇ. ಯಾರು ಒಬ್ರಿಗೆ ಹೋಗ್ಬಾರ್ದು ಶ್ರೇಯಸ್ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ, ಆ ಥರಲ್ಲಿ ಏನಿಲ್ಲ. ಸೊ ಯಾರ್ಯಾರು ಎಷ್ಟು ದುಡ್ಡು ಕೊಟ್ಟಾರ, ಯಾರ್ಯಾರು ಕಟ್ಟಿದಾರ, ಅದನ್ನೇ ಹೇಳೋದಿಲ್ಲ. ಎಲ್ಲರೂ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಸುಮಾರು ಒಂದು 50 ಜನ ಇರ್ಬೋದು, 100 ಜನನೂ ಇರ್ಬೋದು. ಎಲ್ಲರದ್ದು ಅದ್ರಾಗ ಪಾತ್ರ ಇದೆ. ಸೊ ಅದು ಎಲ್ಲರಿಗೂ ಶ್ರೇಯಸ್ಸ, ಹೆಸರು ಪ್ರಸ್ತಾಪ ಆಗಬೇಕು ತಿಳಿದೆ, ಅಷ್ಟೇ ಉದ್ದೇಶ. ಆಗಿನ ಹಣವನ್ನ ಅವಾಗಿದ್ದಂಥ ಅಧ್ಯಕ್ಷರು ಚೈನಿ ಮಾಡಿದ್ರು ಅಂತೇಳಿ ರಮೇಶ್ ಜಾರಕಿಹೊಳಿ. ಇಲ್ಲ, ಅದನ್ನ ಅವಾಗ ಅವನ ಚೈನಿ ಲಿಸ್ಟ್ ಅವ್ನು ನಮ್ಗೆ ಸಂಬಂಧಪಟ್ಟದಲ್ಲ ಅದು. ಈಗಿನ ಅಧ್ಯಕ್ಷರು ಮಾಹಿತಿ ಇರಲಿಲ್ಲ ನೀವೆಲ್ಲ ಅವಾಗ ಎಲ್ಲರೂ ಕೂಡಿ ಮಾಡಿದ್ರು. ಅವಾಗ ಪರಮೇಶ್ವರ್ ಅವರು ಅಧ್ಯಕ್ಷರು. ಹಾಂ, ಅವಾಗ ಪರಮೇಶ್ವರ್ ಅವ್ರ ಅಧ್ಯಕ್ಷತೆ ಆ ಟೈಮ್ನಾಗ ಆಗಿದ್ದದು. ಈಗಿನ ಅಧ್ಯಕ್ಷರು ಗೊತ್ತಿರಲಿಲ್ಲ ಆಗಿಂದ ಎಲ್ಲ ಅದು ಗೊತ್ತಿದ್ವೆಲ್ಲ, ಕನ್ಫ್ಯೂಸ್ ಆಗಿದೆ. ಅವರಿಗೆ ಮಾಹಿತಿ ಕೊರತೆ ಗೊತ್ತಿಲ್ಲ. ಆದರೂ ಕೂಡ ಅದನ್ನು ನಾವು ಹೇಳಿದ್ವಿ, ಈ ಥರ ಇದೆ ಅದು ಅನ್ನತ್ಲೇ ಕನ್ವಿನ್ಸ್ ಆಗಿದ್ದಾರೆ ಅಷ್ಟೇ. ಹಿಡಕಲ್ ಡ್ಯಾಮ್ದಿಂದ 10 TMC ನೀರು ಹುಬ್ಬಳ್ಳಿ ಧಾರವಾಡ ಇಂಡಸ್ಟ್ರಿಯಲ್ ಯೂಸ್ ಸಲುವಾಗಿ ಡ್ರಾ ಮಾಡಲಿಕ್ಕೆ ಕೆಲಸ ಸ್ಟಾರ್ಟ್ ಆಗಿದೆ. ತಮಗೇನಾದರೂ ಗಮನಕ್ಕೆ ತಂದಿದ್ದಾರೆ? ಇಲ್ಲ, ಮೊನ್ನೆಯವರು ಮಾಜಿ ಮೇಯರ್ ಬಂದು ನನಗೂ ಹೇಳಿದ್ದಾರೆ. ಸರ್ಕಾರದಿಂದ ಅಧಿಕೃತವಾಗಿ ಇಲ್ಲ, ಸರ್ಕಾರದಿಂದ ಅಧಿಕೃತವಾಗಿ ಗೊತ್ತಿಲ್ಲ. ಬಹುಶಃ ಅದು ಎಲ್ಲಿ ಹೋಗ್ತಾರೆ ಚೆಕ್ ಮಾಡ್ಬೇಕು. ಯಾಕಂದರೆ ಅದು ಬೇರೆ ಕಡೆ 2-3 ಕಡೆ ಹೋಗ್ತಾ ಇದೆ, ಅಲ್ಲಿಗೆ ಹೋಗ್ತಾ ಇದೆ, ಚೆಕ್ ಮಾಡಬೇಕಿದೆ. ಯಾಕಂದರೆ ಅದು ಕಿತ್ತೂರು ಕಾನ್ಸ್ಟಿಟ್ಯೂನ್ಸಿ ಕೂಡ ಕೆರೆ ತುಂಬಲಿಕ್ಕೆ ಹೋಗ್ತಾ ಇದ್ದಾರೆ. ಅದು ಅಥವಾ ಇದನ್ನು ಚೆಕ್ ಮಾಡಬೇಕಾಗಿದೆ. ಯಾಕಂದ್ರೆ ನಮ್ಮ ಕಿತ್ತ ಅಲ್ಲೇ ಹತ್ತಿರ ಅಲ್ಲೇ ಮಲಪ್ರಭಾ ಇದೆ, ಅದನ್ನು ಬಿಟ್ಟು ಇಲ್ಲಿ ಹಾಕೋದ್ರೆ ನನಗೂ ಕೂಡ ಇಲ್ಲ. ಹಣ ಬಿಡುಗಡೆ ಮಾಡಿದಾಗ ಮಾಡೋಕ್ಕಾಗೋಲ್ಲ. ಹಣ ಬಿಡುಗಡೆ ಆಗಿರ್ತೈತಿ, ಸರ್ಕಾರದಾಗ ಮಂಜೂರಿ ಆಗದೆ ಕೆಲಸ ಪ್ರಾರಂಭ ಆಗೋದಿಲ್ಲ. ಬೇಕು ಅಂತ ಏನು ಪ್ರಪೋಸಲ್ ಕಳಿಸಿದ್ರು ಅಂತ ಸರ್. ಲಾಂಗ್ ಬ್ಯಾಕ್ ಪ್ರಪೋಸಲ್ ಬಂದಿತ್ತು. 10 TMC ಇಂಡಸ್ಟ್ರಿಯಲ್ ಯೂಸ್ ಸಲುವಾಗಿ 10 TMC ಬೇಕು ಅಂತ. ಆಮೇಲೆ ಇವರು ಕೇನಿಯಂದವರು ಬರ್ತಿದ್ರು ಅಂತ ಗೌರ್ಮೆಂಟ್ ಲೆವೆಲ್ದಲ್ಲಿ ಡಿಸಿಷನ್ ಆಗಬೇಕು ಅಂತ. ಈಗ ತಾವು ಅಧ್ಯಕ್ಷರಾದಿರಿ ಸರ್, ಹಿಡಕಲ್ ಡ್ಯಾಮ್ ವಾಟರ್ ಯೂಸರ್ಸ್ ಕಮಿಟಿ ಅಧ್ಯಕ್ಷ ಇದೆ. ಇಲ್ಲ, ನಮಗೆ ಗಮನಕ್ಕೆ ಬಂದಿಲ್ಲ. ಅವ್ರು ಏನಾರ ತಮ್ಮಲ್ಲಿ ಅಂತ ಕೊಟ್ಟರೆ ನಮಗೆ ಮಾಹಿತಿ ಇಲ್ಲ, ಅಧಿಕಾರಿಗಳಿಗೆ ಹೆಚ್ಚು ಮಾಹಿತಿ ಇಲ್ಲ. ಅದು ನಮಗೂ ಗೊತ್ತಿಲ್ಲ ಅಂತೀರಿ, DC ಅವ್ರಿಗೂ ಗೊತ್ತಿಲ್ಲ ಅಂತಾರ. ಮತ್ತು ಇವರ ಇಲಾಖೆ ಬೇರೆ ಇದ್ರಲ್ಲ, ಅದು ನೀರಾವರಿ ಇಲಾಖೆ ಇದೆ. ಅದು ಬೆಳಗಾದ ಕಾಮ ನೀವು ಸಲ ಇಲ್ಲ, ಅದು ಅಲ್ಲಿಂದ ಬೆಂಗಳೂರಿಂದ ಅದಕ್ಕೆ ಕೊಟ್ಟಿದ್ರೆ ಕೈಗಾರಿಕೆ ಇಲಾಖೆ ಬೇರೆ ಇದೆ. ಬೆಳಗಾವಿ ಇದೆ, ನಿಪ್ಪಾಣಿ, ಸಾಕಷ್ಟು ಕೈಗಾರಿಕೆ ಇದಾವೆ. ನಮಗೆ ನೋಡೋಣ, ಚೆಕ್ ಮಾಡೋಣ. ನಾನು ಇಮಿಡಿಯೇಟ್ ನನಗೆ ಅದ್ರ ಬಗ್ಗೆ ಮೊನ್ನೆ ಹೇಳಿದ್ದಾರೆ. ಸೊ ಚೆಕ್ ಮಾಡ್ತೀನಿ. ಈಗ ಏಪ್ರಿಲ್ ಮೇ ಬಂತಂದ್ರೆ ನೀರಿಗೆ ಬೆಳಗಾವಿ ಸಿಟಿಗೇನೆ ತೊಂದರೆ ಆಗುತ್ತೆ. ಸೊ ಅಂಥದ್ರಲ್ಲಿ ಮತ್ತೆ ಬೇರೆ ಕಡೆ ನೀರನ್ನ ಇಲ್ಲ, ಅದ್ರ ಬಗ್ಗೆ ನೋಡಿ ಗಂಭೀರವಾಗಿ ಸ್ವಲ್ಪ ಅದನ್ನ ಪರಿಗಣಿಸ್ತೀವಿ. ಇಮಿಡಿಯೇಟ್ ಚೆಕ್ ಮಾಡ್ತೀವಿ. 1 ವರ್ಷ ಮಳೆ ಆಗದೆ ಇದ್ರಂತೂ ಪರಿಸ್ಥಿತಿ ಮಲಪ್ರಭಾದಿಂದಲೂ ಈಗ ಸಾಕಷ್ಟು ನೀರು ಹೋಯ್ತಾ ಇದ್ದಾರೆ. ಅನುಮತಿ ಇಲ್ಲದೆ ಜಾಗಬೇಲ್ ಮಾಡಿದ್ರು, ಅದು ಕೂಡ ವಿವಾದ ಇದೆ. ನೋಡೋಣ, ಅದ್ರ ಬಗ್ಗೆ ಮಾತಾಡ್ತೀನಿ. ಹಾಂ, ಓಕೆ.